ಎಲ್ಲರಿಗೂ ನಮಸ್ಕಾರ. ಸೊ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಸೊ ನಿನ್ನೆ ದಿನ ಪ್ರದೀಪ್ ಈಶ್ವರ್ ಅವರು ಓಕೆನಾ ನಮ್ಮ ಕುಮಾರಣ್ಣವ್ರ ಬಗ್ಗೆ ಓಕೆನಾ ಭಾಳಷ್ಟು ಮಾತಾಡಿದ್ದಾರೆ, ಹಗುರವಾಗಿ ಮಾತಾಡಿದ್ದಾರೆ. ಯಾಕಂದರೆ ಅವರ ಸಾಧನೆ ಬಹಳ ಅಪಾರ. ಓಕೆ, ಸೊ 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ, ಉತ್ತಮವಾದಂಥ ಕಾರ್ಯಗಳನ್ನ ಮಾಡಿದ್ದಾರೆ. ಓಕೆ, ಯಾವುದೋ ಸಣ್ಣ ಪುಟ್ಟ ವಾಚ್ ವಿಚಾರಕ್ಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮೀಸೆ ತಿರುಗಿಸಿ ಓಕೆ ಜೊತೆಗೆ ತೊಡೆಯನ್ನು ತೊಟ್ಟಿ ಓಕೆನಾ ಸವಾಲನ್ನು ಎಸಗಿದ್ದಾರೆ. ಸೊ ಇದರ ಬಗ್ಗೆ ಜನ ಅಭಿಪ್ರಾಯವನ್ನು ಕೇಳೋಣ, ಜನಗಳು ಏನು ಹೇಳ್ತಾರೆ ಓಕೆನಾ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ. ಸೊ ಅವ್ರ ಬಗ್ಗೆ ಏನನ್ನ ಮಾತಾಡ್ತಾರೆ, ಯಾಕೆಂದರೆ ಜನಗಳ ಅಭಿಪ್ರಾಯವನ್ನು ಕೇಳ್ತಾ ನಿಮ್ಮೆಲ್ಲರಿಗೂ ರೀಚ್ ಮಾಡಿಸ್ಬೇಕಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಜನ ಅಭಿಪ್ರಾಯವನ್ನು ಕೇಳೋಣ. ಸ್ನೇಹಿತರೆ ನಮಸ್ಕಾರ. ಓಕೆ, ಇಲ್ಲಿ ನಾರಾಯಣ್ ಸರ್ ನೆನ್ನೆ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಮಾತಾಡಿದ ಬಗ್ಗೆ ಅವರ ಅಭಿಪ್ರಾಯವನ್ನು ತಿಳಿಸ್ಕೊಡ್ತಾರೆ. ಮಾತಾಡಿ ಸರ್. ನಾವು ಅಭಿಪ್ರಾಯ ತಿಳಿಸೋದಂದರೆ, ಅವರು ಜನಪ್ರತಿನಿಧಿಗಳಾಗಿ ಬಂದು ಸಾರ್ವಜನಿಕ ಸೇವೆ ಮಾಡೋರು, ಅದ್ರ ಮೇಲೆ ಅವರ ಯೋಗ್ಯತೆ ಏನು, ಅವರು ಯಾವ ಥರದಿಂದ ಅನುಭವದಲ್ಲಿ ಬಂದಿದ್ದಾರೆ, ಇವ್ರಿಗೆ ಅನುಭವ ಇನ್ನೂ ಸ್ವಲ್ಪ ಕಮ್ಮಿ ಇದೆ, ತಿಳ್ಕೊಂಡು ಎಲ್ಲಾದ್ರೂ ಕ್ರೋಢೀಕರಿಸ್ಕೊಂಡು ಪ್ರೋಟೋಕಾಲಲ್ಲಿ ಏನು ಕೊಟ್ಟಿದ್ದಾರೆ ಅವರಿಗೆ, ಒಬ್ಬ MLAಗೆ ಏನಿದೆ ಜವಾಬ್ದಾರಿ, ಆ ಜವಾಬ್ದಾರಿ ಇಟ್ಕೊಂಡು ಮಾತಾಡಿದರೆ ಒಳ್ಳೆಯದು ಅನಿಸ್ತದೆ. ಆದರೆ ಅವರ ಪ್ರಧಾನಿ ಮಗನಾಗಿ ಸುಮಾರು 2 ಸತಿ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ ಎಲ್ಲ ಅನುಭವದಲ್ಲಿ ಇದ್ದು ಅಂಥವ್ರಿಗೆ ನಾನು ತೊಟ್ಟಿ ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅನ್ನೋದಕ್ಕೆ ಪ್ರೋಟೋಕಾಲಲ್ಲಿ ಇದು ಕಾನೂನು ಇದೆಯಾ, ಇಲ್ಲ ಇವ್ರಿಗೇನಾದರೂ ಶಿಕ್ಷೆ ಆಗತ್ತಾ? ಇಷ್ಟು ಬಿಟ್ಟರೆ ಏನು ಹೇಳೋದಕ್ಕೂ ಆಗಲ್ಲ, ಯಾಕೆಂದರೆ ಅಧಿಕಾರ ಇದೆ, ಅದರಿಂದ ಇಷ್ಟಕ್ಕೆ ನಾವು ಸೀಮಿತ ಆಗಿದ್ದೀವಿ. ಇದು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗತ್ತೆ? ಯಾಕೆಂದರೆ ಅಧಿಕಾರ ಕೊಟ್ಟಿದ್ದಾರೆ ಜನಗಳು, ಆ ಜನ ಅಧಿಕಾರ ಕೊಟ್ಟಿದ್ದರಿಂದ ಭಾರಿ ಸದುಪಯೋಗದಿಂದ ಅದನ್ನು ಬಳಸ್ಕೊಂಡು ಒಳ್ಳೆಯ ತಂದಲ್ಲಿ ಹೋದರೆ ಇವರಿಗೆ ಮುಂದೆ ಒಳ್ಳೆ ಕಾರ್ಯ ಮಾಡ್ಬೋದು, ಒಳ್ಳೆ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ನಿಲ್ಲೋದಕ್ಕೆ ಅವನಿಗೆ ಸಮಂಜಸ ಇದೆ. ಆದರೆ ಇವರ ಅನುಭವಕ್ಕೆ ಆ ಥರ ಮಾತಾಡಿದ್ದು ನಾವಂತೂ ಜನ ಒಪ್ಪಲ್ಲ, ಕರ್ನಾಟಕ ಜನ ಒಪ್ಪಲ್ಲ. ಅದರಲ್ಲಿ ತುಂಬ ಎಚ್ಚರಿಕೆಯಿಂದ ಮಾತಾಡೋದಕ್ಕೆ ಅದಕ್ಕೇನಾದರೂ ಒಂದು ಕ್ಷಮೆ ಕೇಳ್ತಾನೋ ಇಲ್ಲ ಏನು ಮಾಡ್ತಾನೆ ಕೇಳಬೇಕು. ಇಲ್ಲಾಂದ್ರೆ ಇದು ಜಾಸ್ತಿ ನಿನ್ನೆ ಆಗಿದ್ದು ನೋಡಿದರೆ ಭಾರಿ ಪ್ರಬಲ ಆಗ್ತದೆ, ಜನಸಂಖ್ಯೆ ಇಡೀ ಕರ್ನಾಟಕನೇ ಎದ್ದು ನಿಂತಿದೆ ನೋಡಿದೆ ನಾನು, ಅರ್ಥವಾಯ್ತಾ? ಇದೆಲ್ಲ ಮಾಡಬಾರ್ದು ಇದು. ಆದರೆ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯವಾಹಿನಿಯಲ್ಲಿರ್ತಾರಲ್ಲ, ಅವ್ರನ್ನ ಸ್ವಲ್ಪ ಇಂಥವ್ರನ್ನೆಲ್ಲ ಕಡಿವಾಣ ಹಾಕಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರಂಗೆ ಮಾಡಿಕೊಂಡ್ರೆ ಅವ್ರಿಗೂ ಸಮಂಜಸ, ಎಲ್ಲಕ್ಕೂ ಒಳ್ಳೇದಾಗ್ತದೆ ಅಂತ ನನ್ನ ಭಾವನೆಗಳು. ಇಷ್ಟು ಮಾತಾಡೋಕ್ಕೆ ಒಂದು ಅವಕಾಶ ಕೊಡೋಕ್ಕೆ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಏನಂದರೆ ಸಾರು ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಥರ ಮಾತಾಡೋದ್ರಿಂದ ಏನಂದರೆ ಒಬ್ಬರಿಂದ ಒಬ್ಬರಿಗೆ ತಂದಿಕ್ತಂಗೆ ಆಗುತ್ತೆ. ಹಾಗಾಗಿ ಓಕೆ ಇಂಥವನ್ನೆಲ್ಲ ಹತೋಟಿಲಿ ಇಡಬೇಕಂತ ಸರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅನಿಸಿಕೆಗೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಶ್ರೀನಿವಾಸ್ ಸರ್ ಅಂತ ನೆನ್ನೆ ಪ್ರದೀಪ್ ಈಶ್ವರ್ ಅವರು ಮಾತಾಡಿರೋ ಬಗ್ಗೆ ಅವರ ಅನಿಸಿಕೆಯನ್ನು ಕೇಳೋಣ. ಮಾತಾಡಿ ಸರ್, ನಿಮ್ಮ ಹೆಸರು ಹೇಳಿ, ಮಾತಾಡಿ ಸರ್. ಇಲ್ಲ, ನೆನ್ನೆ ಪ್ರದೀಪ್ ಈಶ್ವರ್ ಅವರು ತೊಡೆ ತಟ್ಟಿ ಮೀಸೆಲ್ಲ ಭುಜದೊಳು ತೊಟ್ಟಿ ಮೀಸೆಲ್ಲ ತಿರುಗಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅನ್ನಿಸ್ತು? ಅವನ ಅವಶ್ಯಕತೆ ಬೇಕಿತ್ತ? ಓಕೆ, ಫಸ್ಟ್ ಆಫ್ ಆಲ್ ಮೊದಲನೇ ಕ್ವಶನ್, ಅವನ ಅವಶ್ಯಕತೆ ಬೇಕಿತ್ತ? ಕುಮಾರಸ್ವಾಮಿ ಎಲ್ಲೂ ಈ ಪ್ರದೀಪ್ ಈಶ್ವರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಹುಡಿಕೊಂಡು ಕೆದಿಕೊಂಡು ಇದೇನಂತಂದರೆ ಕೂತ್ಕೊಂಡು ಇದನ್ನು ಕೂತ್ಕೊಂಡು ಏನೋ ಕೆರ್ಕೊಂಡು ಆ ಕೆಲಸವನ್ನು ಮಾಡ್ಕೊತಾವನು. ಅವನು ದೊಡ್ಡ ಅಯೋಗ್ಯ ಮೊದಲನೇದಾಗಿ ಇವನು. ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಅವನು MLA ಆಗಿರೋದೇ ಅನ್ಫಿಟ್, ರಾಜಕಾರಣಕ್ಕೆ ಬಂದಿರೋದೇ ಅನ್ಫಿಟ್. ನಾನು ಏನು ಮಾತಾಡ್ತಾ ಇದ್ದೀನಿ, ಒಬ್ಬ ನಾನು ಜನಪ್ರತಿನಿಧಿಯಾಗಿ ನಾನು ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋ ಒಂದು ಸಿಂಪಲ್ ಕಾಮನ್ ಸೆನ್ಸು ಅವನಿಲ್ಲ ಅಯೋಗ್ಯನಿಗೆ. ಅದರ ಅವಶ್ಯಕತೆ ಇರಲಿಲ್ಲ. ಈ ಥರ ಮಾತುಗಳನ್ನ ಸಿದ್ದರಾಮಯ್ಯ ಇದ್ದಾಗ ನಮ್ಮ ಸಾಯಾಬ್ರು ಅಂದ, ಈಗ DKಗೆ ಬಂದಾಗ ಈಗ ನಮ್ಮ ಸಾಯಾಬ್ರು ಅಂತಾನೆ. ಈಗ ಬೆಳಗ್ಗೆ ಎದ್ದರೆ ಅವ್ರು ವಾಚು ಅಂತಾನೆ, ಬೆಳಗ್ಗೆ ಎದ್ದು ಅವ್ರು ಪಂಚೆ ಅಂತಾನೆ. ಇನ್ನೊಂದು ಅಂಡರ್ವೇರ್ದೊಂದು ಇದೆ ಏನೋ ಮಾತಾಡ್ತಾನೆ, ಕೇಳಿ ನೋಡಿ ಅವನಿಗೆ ಬೇಕಾದ್ರೆ. ಅವರೊಂದು ಅಂಡರ್ವೇರ್ದೊಂದು ಮಾತಾಡಿಲ್ಲ, ದೊಡ್ಡ ಅಯೋಗ್ಯ ಅವರು. ಪಂಚಾಯಿತು ವಾಚ್ ಆಯಿತು ಎಲ್ಲ ಆಯಿತು. ಇನ್ನು ಕುಮಾರಸ್ವಾಮಿದೊಂದು ಅಂಡರ್ವೇರ್ದೊಂದು ಮಾತಾಡ್ಬಿಟ್ರೆ ಅವನು MLA ಆಗಿದ್ದಕ್ಕೆ ಸಾರ್ಥಕಾಯ್ತದೆ. ಒಬ್ಬ ರಾಜಕಾರಣಿಯಾಗಿ ಎಷ್ಟಲ್ಲಿರಬೇಕು ಅಷ್ಟಲ್ಲಿರಬೇಕು. ಕುಮಾರಸ್ವಾಮಿ ಯಾವತ್ತು ಪ್ರದೀಪ್ ಈಶ್ವರ್ ಬಗ್ಗೆ ಆಗಲಿ ಮತ್ತೊಂದಾಗಲಿ ಅವನ ಎಜುಕೇಷನ್ ಬಗ್ಗೆ ಆಗಲಿ
ಅವ್ನು 2 ಕೋಟಿ ಇಟ್ಟಿರೋ FT ಬಗ್ಗೆ ಎಲ್ಲಾದರೂ ಮಾತಾಡಿದರೆ ಅದ್ರ ಬಗ್ಗೆ ಏನೋ ಅವ್ನು ಕೌಂಟ್ರ್ ಕೊಡ್ತಾವನೆ ಅನ್ಬೋದು. ಆ ಮನುಷ್ಯ ಎಲ್ಲೋ ಅವನೆಲ್ಲೋ ಇದ್ದಾನೆ, ಈ ಮನುಷ್ಯ ಇವನೆಲ್ಲೋ ಇದ್ದಾನೆ. ಇವ್ನ ಕ್ಷೇತ್ರ ನೋಡ್ಕೊಂಡು ಇವ್ರ ಬಗ್ಗೆ ವಿನಃ ಬಿಟ್ಟರೆ ಇವ್ನು ಚಿಕ್ಕಬಳ್ಳಾಪುರ ಎಲ್ಲಿ ಬಿಡದಿ ಎಲ್ಲಿ ಅವ್ನಿಗೆ ಏನು ಸಂಬಂಧ? ಮೊದಲನೇಗೆ ಏನು ಸಂಬಂಧ ಇದೆ? ಅಲ್ಲಿಂದಿರೋ ನಾಯಕರು ನೋಡ್ಕೊತಾರೆ, ಅವ್ರು ಮಾತಾಡ್ತಾರೆ. ಅವ್ರು ಲೀಡ್ರ್ ಯಾರು ಮಾತಾಡ್ತಾ ಇಲ್ಲ ಅಂದಮೇಲೆ ಇವ್ನು ಓಡೋಗಿ ನಾನಿದ್ದೀನಿ ಅಂತ ಮಕ್ಳು ಓಡಾಯ್ತಾರೆ ಗೊತ್ತು, ಮನೆಯಿಂದ ಆಚೆ ಓಡೋಕ್ಕೆ. ಮಕ್ಳು ಮನೇಲಿ ಹಿಡ್ಕೊಂಬಂದು ಒಳಗೆ ಹಿಡ್ಕೊಂತಾರೆ, ಓಡೋಗಿ ಆಚೆಗೆ ನಿಂತ್ಕೊಂತವೆ. ಆ ಥರ ಅನ್ಫಿಟ್ ಫೆಲ್ಲ ಇವನ ಬಗ್ಗೆ ಮಾತಾಡೋದೇ ವೇಸ್ಟ್ ಅಂತ. ಸ್ಟಾಪಲ್ಲಿ ಮಾತಾಡೋದೇ ವೇಸ್ಟ್ ಇವನ ಬಗ್ಗೆ. ನಾವು ಮಾತಾಡಿ ಇವನ್ನ ಸುಮ್ಮನೆ ನಾವೆಲ್ಲ ಹುಚ್ಚಿನ ತೊಗೊಂಡು ಮೇಲೆ ಕುಂಡಿಸ್ತಾ ಇದ್ದೀವಿ ಅಷ್ಟೇ. ನ್ಯಾಷನಲ್ ವೇಸ್ಟ್ ಅಂತ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಮಹಾದೇವ್ ಸಾರು ಓಕೆ, ನೆನ್ನೆ ಪ್ರದೀಪ್ ಈಶ್ವರ್ ಬಗ್ಗೆ ಘಟನೆ ಬಗ್ಗೆ ಮಾತಾಡಿ ಸರ್. ಹೋದಾಗ ಏನಾಯಿತು ಅಂದರೆ ಅಲ್ಲಿ ಅವ್ರ ಬೆಂಬಲಿಗರ ಇವ್ರ ಬೆಂಬಲಿಗರ ಗೊತ್ತಿಲ್ಲ ನನಗೆ ಯಾರು ಅಂತ. ಅಲ್ಲೇನಾಯಿತು, ಅವ್ರನ್ನ ಚಪ್ಪಲಿ ಎಸೆಯೋದು, ಕೂಗೋದು, ಇದು ಮಾಡೋದು, ಇದೆಲ್ಲ ಮಾಡ್ತಾರೆ. ಅಂದರೆ ಏನಾಗುತ್ತೆ ಅಂದರೆ ವಿರೋಧ ಪಕ್ಷದವರು ಮತ್ತು ಇರೋರು ಏನು ಮಾಡ್ತಾರೆ, ಅವ್ರವರು ಇದು ಮಾಡ್ಕೊಳಕ್ಕೋಸ್ಕರ ಜನನ ಹಾಳು ಮಾಡ್ತಾ ಇದ್ದಾರೆ. ಬೇರೆ ಏನು ನಮ್ಮ ಜನ ಏನು ಬುದ್ಧಿ ಕಲಿಬೇಕು? ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮಾಡಿ. ಹೋಗ್ಬಾರ್ದು ಸರ್, ಜನ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಮೀಟಿಂಗ್ ಹೋಗ್ಬಾರ್ದು ಜನಗಳು. ಅದು ಬಿಡಬೇಕು. ಏನು ಹೇಳಿ ಬಿಡಬೇಕು. ಅದನ್ನ ಯಾಕೆ ಬಿಡ್ಬೇಕು ಹೇಳಿ? ನಮ್ಮ ರಾಜಕೀಯ ಸರಿ ಇಲ್ಲ ಅಂತ. ಓಟಾಗಿ ಗೆಲ್ಸೋರು ನಾವು, ತಿರ್ಗಿ ಹಾಳಾಗ್ತಾ ಇರೋರು ನಾವು, ಬೇರೆ ಏನಿಲ್ಲ. ಇಷ್ಟೇ ಜೀವನ. ಮಿಡ್ಲ್ ಕ್ಲಾಸ್ ಫಸ್ಟ್ ಬಿಡಬೇಕು. ಓಕೆ ಸರ್, ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲು ಈ ಥರ ಮೀಟಿಂಗ್ ಕರೆದಾಗ ಈ ಥರ ಜನಗಳಿಗೆ ದುಂಬಿ ಸೇರೋದನ್ನು ಮೊದಲು ಬಿಡಬೇಕು. ಓಕೆನಾ? ಸೊ ಈಗ ನೋಡಿ ಸರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರೋ ಒಬ್ಬ ಚಪ್ಪಲಿ ಎಸ್ತ ಅವ್ನು ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ ಕುಂಡಿಸಿ ಇವತ್ತು ಓಕೆ ಎನ್ಕ್ವೈರಿ ಮಾಡ್ತಾರೆ. ಇವತ್ತು ಅವನ ಜೀವನ ಕಷ್ಟಕ್ಕೆ ಸಿಗಾಕೊಳ್ಳುತ್ತೆ. ಹಾಗಾಗಿ ಜನರ ಸಾಮಾನ್ಯರ ಜೀವನ ಹಾಳಾಗ್ತದೆ ಅಂತ ಸರ್ ಹೇಳ್ತಾ ಇದ್ದಾರೆ. ಸೊ ಜನಗಳು ಎಚ್ಚೆತ್ಕೋಬೇಕು ಅಂತ ಸರ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.